ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಡೀ ದೇಶಾದ್ಯಂತ ಇವತ್ತು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆ ಆಗಿದೆ ದೆಹಲಿಯಲ್ಲಿ. ಬಹುಶಃ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕಾಕ್ರೋಚ್ ಪಾರ್ಟಿಯ ಕಾರ್ಯಕರ್ತರು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಅಥವಾ ಜಂತರ್ ಮಂತರ್ನಿಂದ ಚಲೋ ಸಂಸತ್ ಅಥವಾ ಲೋಕಸಭೆಗೆ ಅಥವಾ ಸಂಸತ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಜೂನ್ 28ನೇ ತಾರೀಕಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಇದರ ಹೊಣೆಯನ್ನು ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನೋದು ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದ ಹಾಗೂ ವಿಪಕ್ಷಗಳ ಒತ್ತಾಯ ಆಗಿತ್ತು. ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ ಅದಕ್ಕೆ. ಅದ್ರ ಜೊತೆಗೆ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾಯಿದ್ರು 22 ದಿನಗಳಿಂದ. ಇಷ್ಟೆಲ್ಲ ಆದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಮಾತುಕತೆಗೆ ಅಥವಾ ಇದರ ವಿರುದ್ಧ ಕ್ರಮಕ್ಕೆ ಅಥವಾ ತುಂಬ ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಆಗಿ ಇದನ್ನು ಪರಿಗಣಿಸಿರಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಚರ್ಚೆ ಆಗ್ತಾ ಇತ್ತು. ಸಾಕಷ್ಟು ನಟರು, ನಟಿಯರು, ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿದರು. ಒಂದು ನೆಗ್ಲೆಕ್ಟ್ ಅನಿಸೋದು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದಾಗ ಎಲ್ಲರೂ ಕೂಡ ಇದು ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ, ಇದರ ಸಂಸ್ಥಾಪಕರು ಭಾರತದಲ್ಲೇ ಇಲ್ಲ, ಜೊತೆಗೆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ, ಸೋಷಿಯಲ್ ಮೀಡಿಯಾದಲ್ಲೇ ಹೋರಾಟ ಮಾಡ್ತಾರೆ, ಬೀದಿಗೆ ಬಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುವ ಲಕ್ಷ್ಯಗಳು ಕಾಣಿಸ್ತಾ ಇಲ್ಲ, ಜಸ್ಟ್ ಹುಟ್ಟಿದೆ ಹೋಗ್ಬಿಡುತ್ತೆ ಸತ್ತೋಗುತ್ತೆ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು. ಬಟ್ ಅದೆಲ್ಲದಕ್ಕೂ ಕೂಡ ಇವತ್ತು ಬಹುಶಃ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪಾರ್ಟಿ ಅಥವಾ ನೀಟ್ ಅಕ್ರಮದ ವಿರುದ್ಧ ಅಥವಾ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಇವತ್ತೇನು ಪ್ರತಿಭಟನೆ ಆಯಿತು, ಸಾಕಷ್ಟು ಜನ ಈ ಒಂದು ಪ್ರತಿಭಟನೆಯನ್ನು ಬಾಂಗ್ಲಾದೇಶನೋ ಅಥವಾ ನೇಪಾಳದಲ್ಲಿ ಆದಂತಹ ಪ್ರತಿಭಟನೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ, ಮುಂದೆ ದೊಡ್ಡ ಮಟ್ಟದ ಹೋರಾಟ ಕಾದಿದೆ ಅನ್ನೋ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಸಹಜವಾಗಿಯೇ BJP ಇದಕ್ಕೆ ಆಕ್ರೋಶವನ್ನು, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ವಿರುದ್ಧವಾಗಿ ವಿಪಕ್ಷಗಳು, ಕಾಂಗ್ರೆಸ್ ಸೇರಿದ ವಿಪಕ್ಷಗಳು ಸಪೋರ್ಟನ್ನು ಮಾಡ್ತಾ ಇದ್ದಾವೆ. ಒಂದು ಕಡೆ ಸದನದ ಒಳಗಡೆ ಇವತ್ತಿಂದ ಸಂಸತ್ ಅಧಿವೇಶನ ಶುರುವಾಗಿದೆ. ಸಂಸತ್ನಲ್ಲಿ NDA ವಿರುದ್ಧ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ, ಹೊರಗಡೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ. ಸುಮಾರು 25ರಿಂದ 30 ಸಾವಿರ ಪ್ರತಿಭಟನಾಕಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಅನ್ನೋ ಲೆಕ್ಕಾಚಾರ. ಒಂದು ರೀತಿ ಒಂದು ಹಂತಕ್ಕೆ ಶಾಂತಿಯುತ ಆಗಿದ್ದಂತಹ ಪ್ರತಿಭಟನೆ ಹಿಂಸಾಚಾರಕ್ಕೂ ಕೂಡ ತಿರುಗಿ ಒಂದು ರೀತಿ ಹೈಡ್ರಾಮಕ್ಕೆ, ಅಲ್ಲೋಲ ಕಲ್ಲೋಲಕ್ಕೆ ಸೃಷ್ಟಿ ಮಾಡೋದಕ್ಕೆ ಸಾಕ್ಷಿಯಾಗಿತ್ತು ಇವತ್ತು ದೆಹಲಿ. ಎಲ್ಲರೂ ಕೂಡ ಸಂಸತ್ನಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಕೂಡ ಗಾಬರಿಯಾಗಿದ್ದರು. ಎಲ್ಲ ಗೇಟ್ಗಳನ್ನು ಬಂದ್ ಮಾಡಿ ಭದ್ರತೆಯನ್ನು ಹೆಚ್ಚಿಗೆ ಮಾಡಲಾಗಿತ್ತು. ಒಂದು ರೀತಿ ಭದ್ರತಾ ವೈಫಲ್ಯದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಯಾಕೆ ನಿರೀಕ್ಷೆ ಇರಲಿಲ್ವಾ? ಒಂದು ಕಡೆ ಸೆಷನ್ ನಡೀತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ. ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತೆ ಅಂತ ಪೊಲೀಸರಿಗೆ ಗೊತ್ತಿರಲಿಲ್ವಾ ಅಥವಾ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿರಲಿಲ್ವಾ ಅನ್ನೋ ರೀತಿಯಾಗಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಇದು ಮುಂದಿನ ಹೋರಾಟಗಳಿಗೆ ಅಥವಾ BJPಗೆ ಒಂದು ರೀತಿಯ ಎಚ್ಚರಿಕೆ ಗಂಟೆನ ಇದು. ಇಷ್ಟೆಲ್ಲ ಆದರೂ ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾ ಇಲ್ಲ. ಒಂದು ಆರೋಪ ಬಂದ ತಕ್ಷಣ BJP ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷ ನಾಯಕರ ರಾಜೀನಾಮೆಯನ್ನು ಕೇಳುತ್ತೆ. ಬಟ್ ಅದೇ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಯಾಕೆ ಪಡಿತಾ ಇಲ್ಲ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಸುದೀರ್ಘವಾಗಿ ಮಾತನಾಡ್ತಾ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಇದೇ ಇವತ್ತಿನ ವಿಶೇಷ ರಾ ಡಿಬೇಟ್ ಚರ್ಚಾ ಕಾರ್ಯಕ್ರಮ ಕಾಕ್ರೋಚ್ ನೀಟ್ ಸಂಗ್ರಾಮ. ನೀಟ್ ತಪ್ಪಿಗೆ ಇವತ್ತು ದೆಹಲಿಯಲ್ಲಿ ಕಿಚ್ಚು ಜೋರಾಗಿನೇ ಇತ್ತು. ಕಾಕ್ರೋಚ್ ಪಾರ್ಟಿಯ ಕೆಂಡ ಇಡೀ ದೇಶಾದ್ಯಂತ ಹಬ್ಬದಂತೆ ಕಾಣಿಸ್ತಾ ಇತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ
ಅವರ ಒಂದು ರಿಸೈನ್ ಮಾಡಬೇಕು ಅಂತ ಒತ್ತಾಯಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಸ್ವತಃ ಪ್ರಧಾನಿ ಮೋದಿ ಆರಂಭದಲ್ಲೇ ಇವತ್ತು ಸೆಷನ್ ಆರಂಭಕ್ಕೂ ಮುನ್ನ ಚರ್ಚೆ ಮಾಡೋಣ ಎಲ್ಲ ವಿಚಾರಗಳನ್ನು, ವಿಪಕ್ಷಗಳು ಇದಕ್ಕೆ ಸಹಕರಿಸಬೇಕು ಅಂತ ಕೇಳಿಕೊಂಡ್ರು. ಬಟ್ ಪ್ರತಿಭಟನೆ ಕೈ ಬಿಟ್ಟಿರಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು. ಒಂದು ರೀತಿ ಮೋದಿ ಸರ್ಕಾರಕ್ಕೂ ಕೂಡ ಕಸಿವಿಸಿಯನ್ನು ಉಂಟು ಮಾಡುವಂತಹ ಘಟನೆಗಳಾದವು. ಪೊಲೀಸರ ಮೇಲೆ ಕಲ್ಲು ತೂರಾಟ ಆಯಿತು. ಸಾಕಷ್ಟು ಒಂದು 50ಕ್ಕೂ ಹೆಚ್ಚು ಜನ ಪೊಲೀಸರ ಮೇಲೆ ಒಂದು ಗುಂಪು ಅಟ್ಯಾಕ್ ಮಾಡ್ತು ಅನ್ನೋದು ಪೊಲೀಸರ ಆರೋಪ. ಮತ್ತೊಂದು ಕಡೆ ಈ ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ದೀಪ್ಗೆ ಅವರನ್ನು ಒಂದು ರೀತಿ ಹೈಜಾಕ್ ಮಾಡಿದ್ದಾರೆ, ಅವ್ರನ್ನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಹೈ ಡ್ರಾಮಾ ಆಯಿತು. ಕೊನೆಗೆ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾದರು ಕಾಕ್ರೋಚ್ ಪಾರ್ಟಿಯ ಪ್ರತಿನಿಧಿಗಳು. ಈ ನಡುವೆ ಅಮಿತ್ ಶಾ ಜೊತೆ ಧರ್ಮೇಂದ್ರ ಪ್ರಧಾನ್ ಆಲ್ಮೋಸ್ಟ್ 3-4 ಗಂಟೆಗಳ ಕಾಲ ಮಹತ್ವದ ಸಭೆ ಕೂಡ ನಡೆಸಲಾಯಿತು. ಬಟ್ ಸಭೆಯ ಔಟ್ಕಮ್ ಗೊತ್ತಿಲ್ಲ ಏನಾಗಿದೆ ಅಂತ. ಸಭೆಯಂತೂ ಆಯಿತು. ಒಂದು ರೀತಿ ಎಲ್ರಿಗೂ ಕೂಡ ಅಯೋಮಯ. ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯ್ತಲ್ಲ, ಮುಂದೇನಾಗುತ್ತೆ? BJP ಸರ್ಕಾರ ಅಥವಾ NDA ಸರ್ಕಾರ ಎಡವಿದ್ದಲ್ಲಿ ಕಾಕ್ರೋಚ್ ಪಾರ್ಟಿಗೆ ಅಥವಾ ಕಾಕ್ರೋಚ್ ಪಕ್ಷದ ಕಾರ್ಯಕರ್ತರಿಗೆ, ಪ್ರತಿಭಟನಾಕಾರರಿಗೆ ಇಷ್ಟು ದೊಡ್ಡ ಮಟ್ಟದ ಸಪೋರ್ಟ್ ಸಿಕ್ಕಿದ್ದು ಹೇಗೆ? ಸೊ ಇದ್ರ ಬಗ್ಗೆ ಮಾತನಾಡೋಣ. ಸೊ ನಮ್ಮ ಜೊತೆ ಹಿರಿಯ ಪತ್ರಕರ್ತರಂತಹ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ವೆಲ್ಕಮ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ. ಅದೇ ರೀತಿ BJP ವಕ್ತಾರರು ಗೋವಿಂದರಾಜ್ ಅವರಿದ್ದಾರೆ ಸರ್, ವೆಲ್ಕಮ್. ಆಮೇಲೆ AAP ಪಕ್ಷದ ವಕ್ತಾರರು ದಿನೇಶ್ ಹೇರೋಳ್ ಅವರಿದ್ದಾರೆ ಸರ್, ವೆಲ್ಕಮ್ ಟು ದ ಶೋ. ಕಾಂಗ್ರೆಸ್ನಿಂದ UT ಫರ್ಜಾನ್ ಅವರಿದ್ದಾರೆ ಮೇಡಮ್, ವೆಲ್ಕಮ್ ಟು ದ ಶೋ. ಎಸ್, ನಾವು ಡಿಬೇಟ್ ಮುಂದಿರೋಕ್ಕೂ ಮುನ್ನ ಈ ಒಂದು ಪ್ರತಿಭಟನೆ ವಿಚಾರವಾಗಿ ಅಥವಾ ಇವತ್ತೇನು ಡೆವಲಪ್ಮೆಂಟ್ ಆಯಿತು ಸಂಸತ್ತು ಒಳಗೆ ಮತ್ತು ಹೊರಗಡೆ, ಅದ್ರ ಬಗ್ಗೆ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ. ಒಂದ್ಸಲ ಏನು ಮಾತಾಡಿದ್ದಾರೆ ನೋಡ್ತಾ ಅವರ ಮಾತುಗಳನ್ನು ಕೇಳ್ತಾ ಆಮೇಲೆ ಡಿಬೇಟನ್ನು ಶುರು ಮಾಡೋಣ. Thankful to you. You have given me an opportunity to put forth my views about this paper leak and NEET examination घोटाला. And no, चंदा चोरी तो है ही है, सब उसके समर्थक उधर बैठे हैं. लेकिन सर, ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है, उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं. वहां लाठी चार्ज हो गया है. गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकलने की कोशिश कर रही है. This country has a majority of young people. Prime Minister Modi is the most anti-youth Prime Minister India has ever had. The boys and girls who are walking the streets of Delhi are not criminals. They are demanding their rights. Their rights are to have an education system that respects them, to have an education system that is fair, to have an education system that is working. There's absolutely nothing wrong in what they're doing, and it's disgusting what the government is doing and what the police is doing. This is absolutely no way to behave. Tear gassing students, lathi charging students is not democratic. It's not India's way, and it is not the way this should be done. They have legitimate demands. The Prime Minister should accept these demands and do something about it. Everybody is sick and tired of the way our education system is running. Everybody is sick and tired of how the RSS has captured our education system and how all our institutions are being run by one organization. This is a natural. It's ridiculous. हमारे ही बच्चे हैं, देश का भविष्य है, ये संसद उन्हीं का है, किसी की जागीर नहीं है. अरे यार कुछ मतलब जेन्युइन समस्या है. हम सब, राहुल जी कितने समय से इस समस्या को रेज कर रहे हैं, इसके बारे में बात कर रहे हैं. हम सब कह रहे हैं डिस्कस करो, एजुकेशन प्रॉब्लम्स हैं, बड़े बड़े इश्यूज हैं, आप डिस्कस करने के लिए राजी नहीं है. और बच्चों पे आप टीयर गैस कर रहे हो और उनकी पिटाई कर रहे हो, किस लिए? बच्चे हैं हमारे. सरकार को ये उम्मीद नहीं थी कि छात्र नौजवान इतनी बड़ी संख्या में आ जाएंगे. ये सबसे बड़ा फेलियर है, और किसी फेलियर के लिए ही आए हैं लोग. आप नीट की परीक्षा नहीं करा पा रहे हैं, और जो परीक्षा कराई जिस तरह से धांधली हुई है,
सब बीजेपी के लोग शामिल हैं उसमें, और दोबारा भी परीक्षा कराई, उस पर भी प्रश्न लग रहे हैं। तो आगे का पिछले इतने वर्षों से छात्र, नौजवान और युवाओं के भविष्य के साथ खिलवाड़ कर रही है सरकार। वही गुस्सा दिखाई दे रहा है, वही इंकलाब का नारा बन रहा है, वही एकजुटता दिखाई दे रही है। इसीलिए इतने बड़े पैमाने पे देश के युवा यहाँ दिखाई दे रहे हैं। कल भी लोकसभा में जो आज घटना हुई है